ಕೆಡಿ ಸಿನಿಮಾ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಮೊದಲಿಗೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೆಡಿ ಸಿನಿಮಾ ಕಾಂಟ್ರವರ್ಸಿಗಳ ಮೇಲೆ ಕಾಂಟ್ರವರ್ಸಿ ಆಗ್ತಾ ಇದೆ, ವಿವಾದ ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಆದ್ರೆ ಸಡನ್ಲಿ ಈ ವಿಡಿಯೋ ಡಿಲೀಟ್ ಆಗ್ಲಿಕ್ಕೆ ಏನ್ ಕಾರಣ? ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಆಬ್ವಿಯಸ್ಲಿ ಒಂದು ಕುತೂಹಲ ಇದ್ದೇ ಇರುತ್ತೆ ಸಿನಿಮಾದ ಮೇಲೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ವಿಶೇಷ ಸಂಚಿಕೆಗೆ ತಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಕೆಡಿ ಸಿನಿಮಾ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇದೇ ತಿಂಗಳು 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಟ್ರೈಲರ್ ಕೂಡ ನೋಡಿದ್ವಿ. ಅದ್ಭುತವಾದ ಪ್ರತಿಕ್ರಿಯೆ ಜೊತೆಗೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಸಿನಿಮಾದ ಒಂದು ಟ್ರೈಲರ್ಗೆ ಬಂದಿತ್ತು. ಸೊ ಸದ್ಯಕ್ಕೆ ಕೆಡಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬಿಸಿ ಬಿಸಿ ಸುದ್ದಿ, ಸದ್ಯಕ್ಕಿರುವಂತಹ ಟಾಕ್ಸ್ ಬಗ್ಗೆ ಹಾಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫ್ಯಾನ್ಸ್ ಶೋ ಬುಕಿಂಗ್ ಆರಂಭವಾಗಿದೆ ಇವತ್ತಿನಿಂದ. ಯಾರೆಲ್ಲ ಸಿನಿಮಾವನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಫಸ್ಟ್ ಡೇ ಫಸ್ಟ್ ಶೋ ಅವರೆಲ್ಲರೂ ಕೂಡ ಬುಕಿಂಗ್ ಮಾಡ್ಕೊಬಹುದು. ಈಗಾಗಲೇ ಬುಕ್ ಮೈ ಶೋ ನಲ್ಲಿ ನೋಡ್ತಾ ಹೋಗೋದಾದ್ರೆ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೆಡಿ ದಿ ಡೆವಿಲ್ ಸಿನಿಮಾಗೆ ಸಿಗ್ತಾ ಹೋಗ್ತಾ ಇದೆ. ಬಹುಶಃ ಒಂದು 3-4 ವರ್ಷದ ಕಾಯುವಿಕೆಗೆ ಇದೇ 30ನೇ ತಾರೀಕು ಅಂತ್ಯ ಆಗುತ್ತೆ. ಬಿಕಾಸ್ ಅಭಿಮಾನಿಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ರು, ಧ್ರುವ ಸರ್ಜಾ ಅವರ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಇದರ ಜೊತೆಗೆ ಮಾರ್ಟಿನ್ ಸಿನಿಮಾ ಬಂದ ಮೇಲೆ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು, ಯಾವೆಲ್ಲ ರೀತಿಯಲ್ಲಿ ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾ ಇರುತ್ತೆ ಅಂತ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಈ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡಿತ್ತು. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಆಬ್ವಿಯಸ್ಲಿ ಒಂದು ಕುತೂಹಲ ಇದ್ದೇ ಇರುತ್ತೆ ಸಿನಿಮಾದ ಮೇಲೆ. ನಮ್ಮ ಕನ್ನಡದ ಆಡಿಯನ್ಸ್ ಜೊತೆಗೆ ಹಿಂದಿ ಆಡಿಯನ್ಸ್, ತಮಿಳು, ತೆಲುಗು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಧ್ರುವ ಸರ್ಜಾ ಅವರ ಈ ಸಿನಿಮಾ ಹೇಗೆ ಬರ್ಬೋದು ಅಂತ. ಸಿನಿಮಾದಲ್ಲಿ ಬಹುತಾರ ಬಳಗ ಇರೋದ್ರಿಂದ ಮತ್ತಷ್ಟು ಸಿನಿಮಾ ಕ್ಯೂರಿಯಾಸಿಟಿನ ಡೇ ಬೈ ಡೇ ಜಾಸ್ತಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ಸಿನಿಮಾದ ಡೈರೆಕ್ಟರ್ ಯಾರು, ಜೋಗಿ ಪ್ರೇಮ್ ಆಗಿರೋದ್ರಿಂದ ಸಿನಿಮಾ ಹೇಗಿರಬಹುದು ಅನ್ನೋ ಒಂದು ಕುತೂಹಲ ಇದೆ. ರೌಡಿಸಂ ಕಥೆಯ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ನು ಕೂಡ ಸಿನಿಮಾ ಸೆಳೆಯುತ್ತೆ ಅನ್ನೋ ಒಂದಷ್ಟು ಮಾತುಗಳಿದೆ. ಸೊ ಯಾವ ರೀತಿ ಸಿನಿಮಾ ಇರುತ್ತೆ ಅನ್ನೋದಕ್ಕೆ ನಮ್ಗೆ ಇದೇ ತಿಂಗಳು 30ನೇ ತಾರೀಕು ತನಕ ನಾವು ವೆಯ್ಟ್ ಮಾಡ್ಲೇಬೇಕಾಗಿದೆ. ಸೊ ಒಂದು ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಅನ್ಕೊಂತಿರೋ, ಸ್ಯಾಡ್ ನ್ಯೂಸ್ ಅನ್ಕೊಂತಿರೋ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾದ ಟ್ರೈಲರು ಬಿಡುಗಡೆ ಆಗಿರುತ್ತೆ. ಇದೆಲ್ಲದರ ಜೊತೆಗೆ ಕೆಡಿಗೆ ಮತ್ತೊಂದು ಗಂಡಾಂತರ ಏನಾದ್ರೂ ಬಂತಾ ಪ್ರೇಮ್ಸ್ ಅವರ ಕೆಡಿಗೆ ಅನ್ನುವಂತಹ ವಿಚಾರ. ಯಾಕೆಂದ್ರೆ ಸಿನಿಮಾದ ಟ್ರೈಲರು ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿರುತ್ತೆ. ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಈ ಒಂದು ಟ್ರೈಲರ್ಗೆ ಬರ್ತಾ ಇರುತ್ತೆ. ಇದರ ನಡುವೆ ನಿನ್ನೆ ಇದ್ದಕ್ಕಿದ್ದ ಹಾಗೇನೆ ಟ್ರೈಲರ್ ಡಿಲೀಟ್ ಆಗುತ್ತೆ ಅಥವಾ ಪ್ರೈವೇಟ್ ಆಗುತ್ತೋ. ಬಟ್ ನಿನ್ನೆ ರಾತ್ರಿ ನೋಡಿದವ್ರಿಗೆ ಯಾರಿಗೂ ಕೂಡ ಟ್ರೈಲರ್ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೇಮ್ಸ್ ಕೆಡಿಗೆ ಮತ್ತೊಂದು ಗಂಡಾಂತರ, ಹಾಗೆ ಕೆವಿಎನ್ ಅವರಿಗೆ ವಿಘ್ನದ ಮೇಲೆ ವಿಘ್ನ, ಬಿಗ್ ಶಾಕ್ ಕೂಡ ಏನಾದ್ರು ಎದುರಾಯ್ತಾ ಕೆವಿಎನ್ ಅವ್ರಿಗೆ, ಕೆವಿಎನ್ ಸಂಸ್ಥೆಗೆ ಅಂತ. ಯಾಕಂದ್ರೆ ಇದೇ ಕೆವಿಎನ್ ಸಂಸ್ಥೆಯಿಂದ ಒಂದು ಪೋಸ್ಟ್ ವೈರಲ್ ಆಗುತ್ತೆ. ಆ ಪೋಸ್ಟ್ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಒಂದು ಬಿಗ್ ಶಾಕ್ ಅಂತ ಕೂಡ ಬರ್ತಾ ಹೋಗುತ್ತೆ. ಈ ಹಿಂದೆ ಈ ಸಿನಿಮಾದ ಹಾಡು ಸರ್ಸೆ ಸರ್ಸೆ ಸರ್ಗಾ ಸರ್ಸೆ ಒಂದಷ್ಟು ಕಾಂಟ್ರವರ್ಸಿಗೆ ಕಾರಣವಾಗಿರುತ್ತೆ. ಅದೆಲ್ಲದೂ ಕೂಡ ಕ್ಲಿಯರ್ ಮಾಡ್ಕೊಂಡು ಸಿನಿಮಾ ಮುನ್ನಡೀತಾ ಇದೆ. ಇನ್ನೇನು ಎಲ್ಲವೂ ಓಕೆ, ರಿಲೀಸ್ಗೆ ರೆಡಿ ಅನ್ನೋ ಅಷ್ಟರಲ್ಲಿ ಇದೇನಪ್ಪ ಇದು ಒಂದು ದೊಡ್ಡ ಆತಂಕ ಅಂತ ಹೇಳಿ ಅವರ ಅಭಿಮಾನಿಗಳೆಲ್ಲ ಅನ್ಕೊಳ್ತಾ ಇರ್ತಾರೆ. ಏನಪ್ಪಾ ಇದು ವಿಘ್ನ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಆ ನಂತರದಲ್ಲಿ ಸೆನ್ಸಾರ್ ಅನ್ನೋ ವಿಚಾರಕ್ಕೂ ಬಂದಾಗ್ಲೂ ಕೂಡ ಈ ಸೆನ್ಸಾರ್ ಅನ್ನೋ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಪ್ರಾಬ್ಲಮ್ ಕೂಡ ಎದುರಾಗಿರುತ್ತೆ, ದೊಡ್ಡ ಮ್ಯಾಟರ್ ಕೂಡ ಆಗಿರುತ್ತೆ. ಅದೆಲ್ಲವೂ ಕೂಡ ಸರಿಯಾಗಿ ಇನ್ನೇನು ಸಿನಿಮಾ ಬಿಡುಗಡೆ ಮಾಡೋಣ ಅನ್ನೋ ಅಷ್ಟರಲ್ಲಿ ಟ್ರೈಲರ್ ಯಾಕಪ್ಪ ಡಿಲೀಟ್ ಆಯ್ತು, ಮತ್ತೆ ಸಿನಿಮಾ ಏನಾದ್ರೂ ಮುಂದಕ್ಕೆ ಹೋಗುತ್ತಾ, ನಮಗೆ ಹಾಗಾದ್ರೆ ಸಿನಿಮಾ ನೋಡ್ಲಿಕ್ಕೆ ಸಿಗೋದಿಲ್ವಾ ಅನ್ನೋ ರೀತಿಯಲ್ಲಿ ಕೂಡ ಟಾಕ್ಸ್ ಎದುರಾಗಿತ್ತು. ಬಟ್ ಡಿಲೀಟ್ ಮಾಡಿದಂತಹ ವಿಡಿಯೋವನ್ನ ಮತ್ತೆ ಅಪ್ಲೋಡ್ ಕೂಡ ಮಾಡಲಾಗಿದೆ. ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಆದ್ರೆ ಸಡನ್ಲಿ ಈ ವಿಡಿಯೋ ಡಿಲೀಟ್ ಆಗ್ಲಿಕ್ಕೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೆ ಬಂದಿರುವಂತದ್ದು. ಕೆವಿಎನ್ ಸಂಸ್ಥೆಗೆ ಹೊಡೆತದ ಮೇಲೆ ಹೊಡೆತ ಏನಾದ್ರು ಬೀಳ್ತಾ ಇದೆಯಾ? ಕೆವಿಎನ್ ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆ ಕಾಣ್ತಾ ಇದೆ. ಒಂದ್ ಕಡೆ ಜನನಾಯಕನ್ ಇನ್ನು ರಿಲೀಸೇ ಆಗಿಲ್ಲ, ಒಂದ್ ಕಡೆ ಟಾಕ್ಸಿಕ್ ಮುಂದೂಡಿದ್ದಾರೆ. ಹಾಗೇನೆ ಟಾಕ್ಸಿಕ್ ನ ಒಂದು ಸ್ಮಾಲ್ ಗ್ಲಿಮ್ಸ್ಗೆ ಒಂದಷ್ಟು
ಕಾಂಟ್ರವರ್ಸಿ ಕೂಡ ಆಗಿತ್ತು. ಮತ್ತೊಂದ್ ಕಡೆ ಕೆಡಿ ಸಿನಿಮಾ ಕಾಂಟ್ರವರ್ಸಿಗಳ ಮೇಲೆ ಕಾಂಟ್ರವರ್ಸಿ ಆಗ್ತಾ ಇದೆ, ವಿವಾದ ಕ್ರಿಯೇಟ್ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಹೀಗಾಗ್ತಾ ಇದೆ ಈ 3 ಸಿನಿಮಾಗಳಿಗೂ ಅನ್ನೋ ರೀತಿಯಲ್ಲೂ ಕೂಡ ಟಾಕ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಹೀಗಿರ್ಬೇಕಾದ್ರೇನೆ ಪ್ರೈವೇಟ್ ಮಾಡಿ ರೀ ಅಪ್ಲೋಡ್ ಮಾಡುವಂತಹ ಆ ವಿಚಾರ ಏನಾಯ್ತು? ಕೆಡಿ ಟ್ರೈಲರ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಬಂದಿದೆ, ಇದಕ್ಕೆಲ್ಲ ಕಾರಣವಾಯ್ತಾ? ಸ್ವತಃ ಕೆವಿಎನ್ ಸಂಸ್ಥೆ ಈ ಬಗ್ಗೆ ಮಾತಾಡಿದ್ದಾರೆ. ಸೊ ಅವ್ರು ಏನ್ ಮಾತಾಡಿದ್ದಾರೆ, ಆ ಪೋಸ್ಟ್ ಅಲ್ಲಿ ಏನಿದೆ ನಾನು ಹೇಳ್ತೀನಿ. ಇತ್ತೀಚೆಗೆ ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾದಂತಹ ಕೆಡಿ ದಿ ಡೆವಿಲ್ ಟ್ರೈಲರ್ ನಲ್ಲಿ ಪ್ರಮಾಣೀಕರಣ ಪ್ರಕ್ರಿಯೆಯ ಸಮಯದಲ್ಲಿ ಅಚಾತುರ್ಯದಿಂದ ಕೆಲವು ಅಪ್ರಾಮಾಣಿತ ಅಂಶಗಳು ಸೇರ್ಪಡೆಯಾಗಿದ್ವು. ಆದ್ದರಿಂದ ನಾವು ಈ ಟ್ರೈಲರ್ ತೆಗೆದು ಹಾಕಿದ್ದೇವೆ ಮತ್ತು ಪ್ರಾಮಾಣೀಕರಣದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪರಿಷ್ಕರಿಸಿದ ಆವೃತ್ತಿಯನ್ನ ಶೀಘ್ರದಲ್ಲಿಯೇ ಅಪ್ಲೋಡ್ ಮಾಡಿದ್ದೇವೆ ಅಂತ ಹೇಳಿದೆ. ಹಾಗೇನೆ ಈ ಅಚಾತುರ್ಯಕ್ಕೆ ನಾವು ಪ್ರಾಮಾಣಿಕವಾಗಿ ವಿಷಾದಿಸುತ್ತೇವೆ ಮತ್ತು ಎಲ್ಲಾ ಪ್ರಾಮಾಣೀಕರಣ ನಿಯಮಗಳನ್ನ ಪಾಲಿಸಲು ನಾವು ಸಂಪೂರ್ಣವಾಗಿ ಬದ್ಧರಿದ್ದೇವೆ ಅಂತ ಎಕ್ಸ್ ಅಂದ್ರೆ ಟ್ವಿಟರ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಸೊ ಒಂದಷ್ಟು ಪ್ರಾಬ್ಲಮ್ಸ್ ಎದುರಾಗಿದೆ, ಆ ಪ್ರಾಬ್ಲಮ್ಸ್ ನಿಂದ ಈಗಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ರಿಲೀಸ್ ಡೇಟ್ ಕೂಡ ಹೀಗೆ ಮುಂದಕ್ಕೆ ಹೋಗುತ್ತಾ? ಕೆಡಿ ಟೀಮೇ ಹೇಳ್ಕೊಂಡಿರುವಂತಹ ಪ್ರಕಾರವಾಗಿ ರಿಲೀಸ್ ಡೇಟ್ ಬಗ್ಗೆ ಯಾವುದೇ ರೀತಿಯ ಗೊಂದಲ ಬೇಡ. ಇದೇ ಏಪ್ರಿಲ್ 30ನೇ ತಾರೀಕು ಸಿನಿಮಾ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತಿನಿಂದ ಫ್ಯಾನ್ಸ್ ಗಳಿಗೆ ಬುಕಿಂಗ್ ಬೇರೆ ಆರಂಭವಾಗಿದೆ. ಹಾಗಾದ್ರೆ ಡಿಲೀಟ್ ಮಾಡಿ ರೀ ಅಪ್ಲೋಡ್ ಮಾಡುವಂತದ್ದು ಏನಾಗಿತ್ತು? ಟ್ರೈಲರ್ ಬಹುಶಃ ಇವತ್ತು ಟ್ರೈಲರ್ ನೋಡಿದಂತವರಿಗೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅದನ್ನ ಹೇಳ್ತಾ ಹೋಗ್ತೀನಿ ಮುಂದೆ. ಈ ಟ್ರೈಲರ್ ಅಂದ್ರೆ ಮೊನ್ನೆ ಬಿಡುಗಡೆ ಮಾಡಿದಂತಹ ಟ್ರೈಲರ್ ನಲ್ಲಿ ಒಂದಷ್ಟು ಅಂಶ ಇತ್ತು. ಅಂದ್ರೆ ಒಂದು ಕೆಟ್ಟ ಪದಗಳ ಬಳಕೆ ಒಂದೆರಡು ಕಡೆ ಇತ್ತು, ಜೊತೆಗೆ ಅಲೆಕ್ಸಾಂಡರ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ರು. ಸೊ ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ. ಅಲೆಕ್ಸಾಂಡರ್ ಅಂತ ಇದ್ದಂತಹ ಪದವನ್ನ ತೆಗೆದು ಹಾಕಿ ಅಲ್ಲಿ ಅಶೋಕ ಚಕ್ರವರ್ತಿ ಅಂತ ಪದವನ್ನ ಬಳಸಿದ್ದಾರೆ. ಜೊತೆಗೆ ಅದು ಕೆಟ್ಟ ಪದ ಏನಿತ್ತು ಅದನ್ನ ಮ್ಯೂಟ್ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ಟ್ರೈಲರ್ ನಲ್ಲಿ ಶಿಲ್ಪಾ ಶೆಟ್ಟಿ ಅವರ ಡೈಲಾಗ್ ಏನಿತ್ತು ಅದು ಕೂಡ ಮ್ಯೂಟ್ ಅನ್ನ ಮಾಡಿದ್ದಾರೆ, ಅದು ರಿಮೂವ್ ಕೂಡ ಮಾಡಿದ್ದಾರೆ. ಈ ರಿಲೀಸ್ ಬಗ್ಗೆ ಕ್ಲಾರಿಟಿ ಕೂಡ ಸಿನಿಮಾ ತಂಡ ಕೊಟ್ಟಿದೆ. ಕೆಡಿ ಟೀಮ್ ಅಂತ ಬಂದಾಗ ಟ್ರೈಲರ್ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಈವೆಂಟ್ ಅನ್ನು ಕೂಡ ಮಾಡಿರ್ತಾರೆ. ಆ ಈವೆಂಟ್ ನಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿರ್ತಾರೆ. ಅಂದ್ರೆ ಸಿನಿಮಾದಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ರು ಅವರೆಲ್ಲರೂ ಕೂಡ ಇರ್ತಾರೆ. ಇದರ ಜೊತೆಗೆ ಟೆಕ್ನಿಕಲ್ ಟೀಮ್ ಕೂಡ ಇರುತ್ತೆ. ಒಂದಷ್ಟು ಏನು ಪದಗಳಿದ್ವೋ ಆ ಪದಗಳನ್ನ ಈ ಒಂದು ಹೊಸ ಟ್ರೈಲರ್ ನಲ್ಲಿ ಮ್ಯೂಟ್ ಮಾಡಿ ಹಾಕಿದ್ದಾರೆ. ಹಾಗೆ ಅಲೆಕ್ಸಾಂಡರ್ ಪದದ ಬದಲಿಗೆ ಅಶೋಕ ಚಕ್ರವರ್ತಿ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ಇಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ. ಸೊ ನೀವೇನಾದ್ರೂ ಡೀಪ್ ಆಗಿ ಟ್ರೈಲರ್ ನ ಅಬ್ಸರ್ವ್ ಮಾಡಿದ್ರೆ ಹಿಂದಿನ ಟ್ರೈಲರ್ ನಲ್ಲಿ ಏನೇನೆಲ್ಲ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಇವತ್ತು ಬಿಡುಗಡೆ ಮಾಡಿದಂತಹ ಟ್ರೈಲರ್ಗೂ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆ ದೊರೀತಾ ಇದೆ. ಅಂದ್ರೆ ಕೆಡಿ ಸಿನಿಮಾ ಅಂತ ಅಂದಾಗ್ಲೇ ನಮಗೆ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದ್ರೆ ಇದರಲ್ಲಿ ಅಭಿನಯಿಸಿರುವಂತದ್ದು ಧ್ರುವ ಸರ್ಜಾ ಅವರು. ನೀವು ಅವರ ಹಿಂದಿನ ಸಿನಿಮಾಗಳನ್ನ ನೋಡ್ಕೊಂಡು ಬಂದಾಗ ಒಂದೊಂದು ಸಿನಿಮಾದಲ್ಲಿಯೂ ಕೂಡ ಒಂದೊಂದು ವಿಭಿನ್ನವಾದಂತಹ ಲುಕ್ ನಲ್ಲಿ, ವಿಭಿನ್ನವಾದಂತಹ ಶೇಡ್ ನಲ್ಲಿ, ಸ್ಪೆಷಲ್ ಆಗಿರುವಂತಹ ಕತೆಗಳಿಂದಲೇ ಧ್ರುವ ಸರ್ಜಾ ಅವರು ಕಾಣಿಸ್ಕೊಂಡಿದ್ರು. ಅವರ ಡೈಲಾಗ್ಸ್ ಗಳು ಈಗಲೂ ಕೂಡ ಸೋಷಿಯಲ್ ಮೀಡಿಯಾ ನೋಡೋರಿಗೆ ಗೊತ್ತಿರುತ್ತೆ, ಎಷ್ಟು ವೈರಲ್ ಆಗ್ತಾ ಇರುತ್ತೆ. ಇಂತಹ ಧ್ರುವ ಸರ್ಜಾ ಅವರು ಕೆಡಿ ಸಿನಿಮಾ ಅಂತ ಬಂದಾಗ ಏನ್ ಕೆಡಿ ಅಂದ್ರೆ ಏನು ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಹೀಗಿರ್ಬೇಕಾದ್ರೆ ಅವರ ಈ ಸಿನಿಮಾ ಹೇಗಿರಬಹುದು ಅನ್ನೋ ಕುತೂಹಲದ ಜೊತೆಗೆ ಮ್ಯಾಜಿಕಲ್ ಹ್ಯಾಂಡ್ ಅಂತಂದ್ರೆ ನಮಗೆ ಎಲ್ರಿಗೂ ಕೂಡ ಗೊತ್ತಿದೆ, ಜೋಗಿ ಪ್ರೇಮ್ ಅವರು, ಅವರ ನಿರ್ದೇಶನ ಹೇಗಿರಬಹುದು, ಅವರು ಇಷ್ಟು ದೊಡ್ಡ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರ್ಬೇಕಾದ್ರೆ ಈ ಸಿನಿಮಾ ಹೇಗ್ ಮೂಡ್ ಬಂದಿರಬಹುದು. ಜೊತೆಗೆ ಬಾಲಿವುಡ್ ಆಕ್ಟರ್ಸ್ ಕೂಡ ಇದ್ದಾರೆ, ಸಂಜಯ್ ದತ್ ಅವರು ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ನಮ್ಮ ಕನ್ನಡದ ರವಿಚಂದ್ರನ್ ಅವರು ಇದ್ದಾರೆ, ರಮೇಶ್ ಅರವಿಂದ್ ಅವರು ಇದ್ದಾರೆ. ಸೊ ಇವರಿಗೆಲ್ಲ ಯಾವ ರೀತಿಯಾಗಿ ಆಕ್ಷನ್ ಕಟ್ ಹೇಳಿದ್ದಾರೆ, ಸೊ ಇವರೆಲ್ಲ ಕ್ಯಾರೆಕ್ಟರ್ಗೂ ಕೂಡ ನ್ಯಾಯವನ್ನ ಒದಗಿಸಿದಾರ ಅವರು ಅಂತೆಲ್ಲ ಜನ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು. ಸೊ ಸದ್ಯಕ್ಕೆ ಟ್ರೈಲರ್ ಮೂಲಕ ಒಂದೊಂದು ಪಾತ್ರದ ಪರಿಚಯವನ್ನು ಕೂಡ ಮಾಡಿದ್ದಾರೆ. ಸೊ ಕಾಳಿದಾಸ ಏನ್ ಕತೆ ಏನು ಎತ್ತ ಅನ್ನೋದು ನಮ್ಗೆ ನೆಕ್ಸ್ಟ್ ಏಪ್ರಿಲ್ 30ನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ. ಸೊ ಬಹಳ ಕ್ಯೂರಿಯಸ್ ಇಂದ ನಾವೆಲ್ಲರೂ ಕೂಡ ಕೆಡಿ ಸಿನಿಮಾವನ್ನ ನೋಡ್ಲಿಕ್ಕೆ ವೈಟ್ ಮಾಡ್ತಾ ಇದೀವಿ. ಸ್ಪೆಷಲಿ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೂಡ ವೈಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಿಟ್ಟಿರುವಂತಹ ಫ್ಯಾನ್ ಶೋ ಬುಕ್ಕಿಂಗ್ ಆಲ್ಮೋಸ್ಟ್ ಬುಕ್ ಮೈ ಶೋ ನಲ್ಲಿ ನೋಡ್ತಾ ಹೋಗೋದಾದ್ರೆ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನ ಈ ಒಂದು ಸಿನಿಮಾ ತಗೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ವೈಟ್ ಮಾಡಿ ನೋಡೋಣ ಇದೇ 30ನೇ ತಾರೀಕು ಹೇಗಿರುತ್ತೆ. ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಆಫ್ಟರ್ ಎ ಲಾಂಗ್ ಟೈಮ್ ಅವರ ಹೀರೋನ ತೆರೆ ಮೇಲೆ ಕಂಡು
ಏನು ಅವರ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫುಲ್ಫಿಲ್ ಆಗುತ್ತಾ ಅಥವಾ ಅವರ ರಿಯಾಕ್ಷನ್ ಹೇಗಿರುತ್ತೆ ಕಾದ್ ನೋಡ್ಬೇಕಾಗಿದೆ. ಇದಾಗುತ್ತೆ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.